ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಶಿರಮಳ್ಳಿ ಗ್ರಾಮದ ಗ್ರಾಮಸ್ಥರು ಏನು ಸಾಲವನ್ನು ತೆಗೆದುಕೊಂಡಿರುವಂಥದ್ದು, ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳವನ್ನು ಅನುಭವಿಸಿರುವಂಥದ್ದು. ಸದ್ಯ ನಾನೀಗ ಶಿರಮಳ್ಳಿ ಗ್ರಾಮದಲ್ಲಿದ್ದೀನಿ. ಏನು ಸಾಲವನ್ನು ಪಡ್ಕೊಂಡಂತಹ ಮಹಿಳಾ ಸದಸ್ಯೆ ಇದ್ದಾರೆ ನನ್ನೊಂದಿಗೆ, ಅವ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಅಮ್ಮ, ನೀವು ಯಾವಾಗ ಸಾಲವನ್ನು ಪಡ್ಕೊಂಡಿದ್ರಿ? ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಯಾವ ರೀತಿಯಾಗಿ ನಿಮ್ಮನ್ನು ಮಾತಾಡಿಸ್ತಾರೆ, ಅಂದರೆ ಸಾಲ ರಿಕವರಿ ಮಾಡುವಾಗ ಏನೇನು ಹೇಳ್ತಾರೆ ಅನ್ನುವಂಥದ್ದು, ಏನು ಸಮಸ್ಯೆ ಆಗ್ತಿದೆ ನಿಮಗೆ ಅಂತ? ತಗೊಂಡಿದ್ದೆಲ್ಲ ತಗೊಂಡಿದ್ದಾರೆ ಸಾಲನ. ನಮಗೆ ಗೊತ್ತಿಲ್ಲ, ನಮಗೆ ಕಷ್ಟ ಇಷ್ಟ ನಮಗೆ ಗೊತ್ತಿಲ್ಲ. ನೀವು ತಗೊಂಡಿದ್ದಾರೆ ಸಾಲನೇ ನೀವು ಕಟ್ಟಲೇಬೇಕು ಅಂತ ಬಲವಂತ ಮಾಡ್ತಾವ್ರೆ. ನಾವು ಬಾಂತಿ ಮನೆಯಿಂದ ಈಚೆಗೆ ಇವತ್ತೇ ಬಂದಿರೋದು. ನಾನು ಒಳಗಡೆನೇ ಇದ್ದೀನಿ. ನಾನು ಎಷ್ಟು ದಿನದಿಂದ ಮನೆ ಒಳಗಡೆ ಇದ್ರಿ ನೀವು? ಮೈಕ್ರೋ ಫೈನಾನ್ಸು ಈ ಸಿಬ್ಬಂದಿಗಳ ಕಿರುಕುಳದಿಂದಾಗಿ ನೀವು ಎಷ್ಟು ಸಮಯ ಮನೆ ಒಳಗಡೆ ಇದ್ರಿ ನೀವು ಅಂತ? 2 ತಿಂಗಳಿಂದ ಮನೆ ಒಳಗೆ ಇದ್ದೀನಿ ನಾನು. 2 ತಿಂಗಳಿಂದ? 2 ತಿಂಗಳಿಂದ ಮನೆ ಒಳಗೆ. ಯಾಕೆ ಮನೆಯಿಂದ ಹೊರಗಡೆ ಬಂದಿಲ್ಲ? ಅದು ಸಂಘದವರಿಂದ ಹಿಂಸೆಯಿಂದ ನಮ್ಗೆ ಕಟ್ಕೊಡ್ತೀವಿ ಅಂತಂದ್ರು ಅವ್ರು ಕೇಳೋದಿಲ್ವಲ್ಲ. ಕಟ್ಟಲೇಬೇಕು ಅಂತಿರೋ ಗಂಟ ನಾವು ಒಳಗಡೆನೇ ಇದ್ದೀವಿ. ಅಂದರೆ ಆ ಭಯ ಆಗ್ತಿತ್ತಾ ನಿಮಗೆ? ಏನು ಅಂತ ಹೇಳಿ, ಯಾಕಾಗಿ ಒಳಗಡೆ ಇದ್ರಿ ಮನೆ ಒಳಗಡೆ ನೀವು ಅಂತ? ಭಯದಿಂದ ನಾನು ಒಳಗೆ ಅವನಿ ಸರ್. ಅವ್ರು ಎದ್ರಕೊಂಡು ನಾನು ಒಳಗೆ ಅವನಿ. ನಾ ಇವತ್ತೇ ಈಚೆಗೆ ಬಂದಿರೋದು, ನೀವು ಬಂದಿರೋ ಗಂಟ. ಏನಂತ ಹೇಳ್ತಾರೆ ಅವರು ಬಂದರೆ? ಏನಂತ ಹೇಳ್ತಾರೆ? ಇಷ್ಟೊಂದು ಭಯ ಪಡುವಂಥದ್ದು ಯಾಕೆ ಅಂತೇಳಿ ಏನು ಹೇಳ್ತಾರೆ ಅವರು ಮನೆಗೆ ಬಂದಾಗ ಅಂತ? ಕಟ್ಟಲೇಬೇಕು, ನೀವು ತಗೊಂಡಿದ್ದಾರಲ್ಲ ಕಟ್ಟಲೇಬೇಕು. ನಮ್ಗೆ ಅದೇದು ನಮ್ಗೆ ಗೊತ್ತಿಲ್ಲ. ತಗೊಳ್ಳೋತಲ್ಲಿ ಏನು ಮಾಡ್ತಿದ್ರಮ್ಮ, ನೀವು ಕಷ್ಟ ಅಂತಂದ್ರೆ ನಮಗೆ ಗೊತ್ತಿಲ್ಲ, ನೀವು ಕಟ್ಟಲೇಬೇಕು ಅಂತ ಹೇಳ್ತಾರೆ. ಓಟಿ ಕುಣಿಸ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ, ಎದುರಿಸ್ತಾರೆ. ಕಟ್ಟಲಿಲ್ಲ ಅಂದ್ರೆ ಬರ್ಬಾರ್ದಂಗೆ ಮಾಡ್ತೀವಿ, ಬೇರೆ ಕಡೆ ನಿಮ್ಗೆ ಸಾಲ ಕೊಡ್ಬಾರ್ದಂಗೆ ಮಾಡ್ತೀವಿ ಅಂತೆಲ್ಲ ಎದುರಿಸ್ತಾರೆ ಸರ್. ಎಷ್ಟು ಸಾಲವನ್ನು ತಗೊಂಡಿದ್ರಿ ನೀವು? ಯಾವಾಗ ತಗೊಂಡಿದ್ರಿ ಸಾಲನ ಅಂತ? ನಾವು ಸಾಲ ಅವಾಗೆ ತಗೊಂಡಿರೋದು ಸಹ ಕಟ್ಕ ಬತ್ತೈದ್ನು. ಇವಾಗ ಒಂದು 6 ತಿಂಗಳ ವರ್ಷ ಹಂಗಾಗದ. ನಾವು ಕಟ್ಕ ಬತ್ತೈದು. ಈಗ 2 ತಿಂಗಳಿಂದ ನಿಲ್ಲಿಸ್ಬಿಟ್ಟಿದ್ವಿ ನಾವು. ಒಂದೊಂದು 40, 50 ಅಂತ ತಗೊಂಡು. ಸಮಸ್ಯೆ ಅಂತಂದ್ರೆ ಬಾಂತಿ ಮನೇಲಿ ಕೆಲ್ಸಕ್ಕೆ ಹೋಯ್ತಾ ಇಲ್ಲ, ಎಲ್ಲೂ ಯಾರು ಒಬ್ಬ ಮಗ ಹುಡುಗ ಯಜಮಾಡ್ತಿಲ್ಲ ನಮ್ಗೆ. ಅದರಿಂದ ನಾವು ಕಟ್ಕ ಹೋಯ್ತಾ ಇದ್ನು, ಕೆಲ್ಸಕ್ಕೆ ಹೋಯ್ತಿದ್ನು. ಈಗ ನಮ್ಮ ಮಗಳು ಕರ್ಕೊಬಂದು ತೊಟ್ಟಿಂದ ಎರಗಾಯ್ತಲ್ಲ, ತೊಟ್ಟಿಂದ ಕೆಲ್ಸಕ್ಕೆ ಹೋಯ್ತಾ ಇಲ್ಲ. ಅದರಿಂದ ತಾಪತ್ರೆ ಆಗ್ಬಿಟ್ಟದ. ಓಕೆ, ಈಗ ಹೆದರ್ದಿ ಅಂದರೆ ಬರಲಿಲ್ಲ, ನಾನು 2 ತಿಂಗಳು ಮನೆ ಒಳಗಡೆ ಇದ್ದೀನಿ ಅಂತ ಹೇಳ್ತಿದ್ದೀರಾ, ಇವಾಗ ಬಂದಿದ್ದು ಅಂತ ಹೇಳ್ತಿದ್ದೀರಾ. ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್ಕಾರಕ್ಕೆ ಅಥವಾ ಅಧಿಕಾರಿಗಳಿಗೆ? ಏನು ಹೇಳಲಿಕ್ಕೆ ಬಯಸ್ತಿದ್ದೀರಾ ನೀವು ಅಂತ? ಏನು ಹೇಳ್ತೀರಾ? ಕಟ್ಕೊಡ್ತೀವಿ ಎದ್ರೆ ಕಷ್ಟ ನಮ್ಗೆ ಟೇಮ್ ಕೊಟ್ರೆ ನಾವು ಕಟ್ಕೊಡ್ತೀವಿ. ಅದೇ ನಾವು ಕೇಳ್ಕೊತಾ ಇರೋದು ಅಷ್ಟೇ. ಇದಿಷ್ಟು ಸಾಲ ಪಡೆದಂತಹ ಮಹಿಳಾ ಸದಸ್ಯರು ಕೂಡ ಮಾತಾಡುವಂಥದ್ದು. ಅಂದರೆ 2 ತಿಂಗಳಾಗಿತ್ತು ನಾನು ಮನೆ ಒಳಗಡೆ ಇದ್ದು. ಅಂದರೆ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳದಿಂದಾಗಿ ನನಗೆ ಹೆದರಿಕೆ ಆಗಿತ್ತು. ನಮ್ಮ ಮನೆ ಒಳಗಡೆನೇ ಇದ್ದೆ. ಈಗ ನಾನು ಮನೆ ಹೊರಗಡೆ ಬಂದು ಮಾತಾಡ್ತಿರುವಂಥದ್ದು. ಅಂದರೆ ನನಗೆ ಕಿರುಕುಳ ಕೊಡ್ತಾರೆ, ಟಾರ್ಚರ್ ಕೊಡ್ತಾರೆ, ಬೈತಾರೆ ಅನ್ನುವಂತಹ ಭಯದಿಂದಾಗಿ ನಾನು ಮನೆ ಒಳಗಡೆನೇ ಇದ್ದೆ. ನಾನು ಮನೆ ಹೊರಗೂ ಕೂಡ ಬರೋಕ್ಕಾಗದಿರುವಂತಹ ಸ್ಥಿತಿ ಉಂಟಾಗಿತ್ತು ಅನ್ನುವಂತಹ ಮಾತನ್ನು ಸಾಲ ಪಡೆದಂತಹ ಸದಸ್ಯರು, ಈ ಗ್ರಾಮದ ಸದಸ್ಯರು ಮಾತಾಡುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು.